शिवानी और आप देख रहे हैं बीजापुर एक्सप्रेस। चलते हैं खबरों की ओर। तो ಮನೆ ಜಿಲ್ಲಾಧಿಕಾರಿಗಳು ನಾವೊಂದು ಗಮನಕ್ಕೆ ತರುವಂತ ಒಂದು ಕೆಲಸ ಮಾಡಿದ್ವಿ. ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಾವು ಕೇಳ್ತಾ ಇರ್ತೀವಿ, ಬೇರೆ ಬೇರೆ ಕೇಂದ್ರಾಡಳಿತ ಪ್ರದೇಶ ಇರ್ಬೋದು, ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಡುಪ್ಲಿಕೇಟ್ ಹಾಲುಗಳ ಕೆಮಿಕಲ್ ಮಿಶ್ರಿತ ಹಾಲುಗಳು ಸಪ್ಲೈ ಆಗ್ತಾ ಅನ್ನುವಂತ ಕೇಳ್ತಾ ಇದೀವಿ. ಬಿಜಾಪುರ ಜಿಲ್ಲೆಗೂ ಕೂಡ ನಮ್ಮ ಬಾರ್ಡರ್ ಇರೋದ್ರಿಂದ, ಮಹಾರಾಷ್ಟ್ರ ಬಾರ್ಡರ್ದಿಂದ ನಾವು ಬಹಳಷ್ಟು ಜನರು ನಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಕೆಮಿಕಲ್ ಮಿಶ್ರಿತ ಹಾಲು ಬಿಜಾಪುರಕ್ಕೆ ಸಪ್ಲೈ ಆಗ್ತಾ ಇದೆ. ಅದು ಕ್ಯಾನ್ಗಳಲ್ಲಿ ತುಂಬ್ಕೊಂಬಂದು ಅದನ್ನ ಪ್ಯಾಕೆಟ್ಗಳನ್ನು ಮಾಡಿ ಮಾರಾಟ ಮಾಡ್ತಾರೆ ಅನ್ನುವಂತ ಮಾಹಿತಿಯನ್ನ ಕೆಲವೊಂದು ಜನ ನಮ್ಗೆ ಮಾಹಿತಿ ಕೊಟ್ಟಿದ್ರು. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಮನೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡಿದ್ವಿ. ಏನ್ ಮನವಿಪ್ಪ ಅಂದ್ರೆ ಎಲ್ಲ ಬಾರ್ಡರ್ಗಳಲ್ಲಿ ಏನು ಹಾಲುಗಳನ್ನು ಕ್ಯಾನ್ಗಳು ತುಂಬ್ಕೊಂಡ್ಬರ್ತಾರ ಅವು ಲ್ಯಾಬ್ ಟೆಸ್ಟ್ ಮಾಡಬೇಕು. ಫುಡ್ ಡಿಪಾರ್ಟ್ಮೆಂಟಿಂದ ಫ್ರೀಯಾಗಿ ಎಲ್ಲ ಯಾವುದೇ ಒಂದು ಇದು ಇರಲಿ ಅವನ್ನ ಲ್ಯಾಬ್ ಟೆಸ್ಟಿಗೆ ಒಳಪಡಿಸಿ ಒಳಗೆ ಹೊರಗೆ ಕಳಿಸ್ರಿ ಅನ್ನುವಂಥ ಒಂದು ಮನೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಯಾಕಂದ್ರೆ ಇವತ್ತು ಹಾಲು ಬಹುತೇಕ ನಮ್ಮ ದೇಶದಲ್ಲಿ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉತ್ಪಾದನೆ ನಮ್ದಿಲ್ಲ, ಈಗೇನು ಹೈನುಗಾರಿಕೆ ಇದೆ ನಮ್ಮ ದೇಶದಲ್ಲಿ, ಆ ಹೈನುಗಾರಿಕೆ ಲೆವೆಲಲ್ಲಿ ಈ ಉತ್ಪಾದನೆ ಕಡಿಮೆ ಇದೆ. ಆದರೂ ಕೂಡ ಎಲ್ಲರೂ ಕೂಡ ಹಾಲನ್ನು ನಾವು ತಗೊಳ್ತಾ ಇದ್ದೇವೆ. ಅಂದ್ರೆ ಬಹಳಷ್ಟು ಜನ ಇದು ಪೌಡರ್ ಹಾಲು ಇರ್ಬೋದು ಅಥವಾ ಡುಪ್ಲಿಕೇಟ್ ಹಾಲು ಇರ್ಬೋದು ಸಂಖ್ಯೆ ಇದೆ, ಅದೇ ಯೂಟ್ಯೂಬ್ ಒಳಗೆ ಹಾಕಿ ನೋಡ್ತಾ ಇದ್ವಿ. ಆದರೆ ಈ ಕಳೆದ ಒಂದು ವಾರದಿಂದ ನನಗೆ ಒಂದು ಸ್ವಲ್ಪ ಜನ ಮಾಹಿತಿ ಕೊಟ್ಟಿದ್ರು. ನಮ್ಮಲ್ಲಿ ಕೂಡ ನಮ್ಮ ಬಿಜಾಪುರಕ್ಕೂ ಬೇರೆ ಬೇರೆ ಈ ನಮ್ಮ ಮಹಾರಾಷ್ಟ್ರ ಬಾರ್ಡರಿಂದ ಅಲ್ಲಿಂದ ಡುಪ್ಲಿಕೇಟ್ ಹಾಲು ತಯಾರು ಮಾಡಿ ನಮ್ಮ ಸಿಟಿ ಒಳಗೆ ಜಿಲ್ಲೆ ಒಳಗೆ ಬರ್ತಾ ಇದಾವೆ ಅನ್ನುವಂಥದ್ದು. ಅದನ್ನು ತಡೆಗಟ್ಟಬೇಕು, ಅದನ್ನ ಮೇಲೆ ಕಠಿಣ ಕ್ರಮ ತಗೋಬೇಕಂತೇಳಿ ಮನೆ ಜಿಲ್ಲಾಧಿಕಾರಿಗಳು ಒತ್ತಾಯ ಮಾಡಿದ್ದೀನಿ. ಮತ್ತು ಎಲ್ಲ ಬಾರ್ಡರ್ಗಳಲ್ಲಿ ಲ್ಯಾಬ್ ಟೆಸ್ಟಿಂಗ್ ಕೇಂದ್ರಗಳನ್ನು ಹಾಕಬೇಕು, ಲ್ಯಾಬ್ ಟೆಸ್ಟಿಂಗ್ ಮಾಡ್ಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ದೀವಿ. ಅದ್ರ ಜೊತೆ ಇನ್ನೊಂದು, ಮೊನ್ನೆ ನಾನು ಪತ್ರಿಕಾ ಸಭೆ ಮಾಡಿದ್ದೆ, ಪತ್ರಿಕಾಗೋಷ್ಠಿ ನಡೆಸಿದಾಗ ಒಂದು ಕಂಪ್ಲೇಂಟ್ ಮಾಡಿದೆ ನಾನು ಭ್ರಷ್ಟಾಚಾರ ಬಗ್ಗೆ. ಮತ್ತು ಅದರಲ್ಲಿ ವಿಶೇಷವಾಗಿ DDP ಆಫೀಸ್ನಲ್ಲಿ ಅಂದರೆ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಭ್ರಷ್ಟಾಚಾರದ ಪ್ರಕರಣಗಳು ಕಾಣಿಸ್ತಾ ಇದಾವೆ ಅನ್ನೋದು ಇವತ್ತೊಂದು ಪತ್ರಿಕೆಯಲ್ಲಿ ನೋಡಿದೆ. ಇವತ್ತೊಂದು ಯಾವುದೋ ಒಂದು FIR ಮಾಡಿ ಅವ್ರ ಮೇಲೆ ಇದು ಆಗಿದೆ. ಅಂದ್ರೆ ಇಷ್ಟೆಲ್ಲ ಮನವಿಗಳು ಅಥವಾ ಇಷ್ಟೆಲ್ಲ ಗಮನಕ್ಕೆ ಬಂದ್ರು ಕೂಡ, ಸರ್ಕಾರದ ಗಮನಕ್ಕೆ ಬಂದ್ರು, ಮಂತ್ರಿಗಳ ಗಮನಕ್ಕೆ ಬಂದ್ರೆ ಇನ್ನೂ ಆ ಹಾವಳಿ ತಪ್ಪಿಲ್ಲ. ಅಲ್ಲಿ ದಿನಾಲೂ ಪ್ರಕರಣಗಳಾಗ್ತದೆ, ಡುಪ್ಲಿಕೇಟು ಆಯ್ತು. ಅಲ್ಲಿ ಅಧಿಕಾರಿಗಳು ಕೂಡ ಅದನ್ನೇನು ಬುಡ ಸಮೇತ ಕಿತ್ತು ಹಾಕುವಂತ ಕೆಲಸ ಸರ್ಕಾರ ಮತ್ತು ಇಲ್ಲಿಯ ಮಂತ್ರಿಗಳು ಮತ್ತು ರಾಜ್ಯದ ಶಿಕ್ಷಣ ಇಲಾಖೆ ಮಂತ್ರಿಗಳು ಮಾಡ್ತಾ ಇಲ್ಲ. ಇದನ್ನ ಆದಷ್ಟು ಬೇಗನೆ ಮಾಡಬೇಕು. ಈ ಪ್ರತಿದಿನ ನಾವು ಮನೆ ಕೂಡ ಕಂಪ್ಲೇಂಟ್ ಮಾಡಿದ್ವಿ. ಇವತ್ತು ಬೆಳಗ್ಗೆ ನಾನು ಪತ್ರಿಕೆ ಓದಿ ಮತ್ತೆ ಇವತ್ತು ಪ್ರಕರಣ ಆಗ್ಯದ. ಇದೇ ರೀತಿ ಮುಂದುವರೆದ ಒಂದ್ ದಿವಸ ನಾವು DDP ಕಚೇರಿ ಎದುರುಗಡೆನೆ ಪ್ರತಿಭಟನೆ ಮಾಡ್ಬೇಕಾಗ್ತದೆ. ಕಚೇರಿನ ಬಂದ್ ಮಾಡಿ ನಾವು ಪ್ರತಿಭಟನೆಯನ್ನ ನಡೆಸ್ತೀವಿ ಅನ್ನೋಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ವಿ.